ಹಲೋ ಹಾಯ್ ವೆಲ್ಕಮ್ ಟು ಅನು ಲೈಫ್ ಸ್ಟೈಲ್ಸ್. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ರೆಸಿಪಿ ಆಸ್ ಯೂಶುವಲ್ ಒಂದು ಸ್ವೀಟ್ ಆಗಿದೆ. ಇವತ್ತಿನ ರೆಸಿಪಿ ಚಿಕನ್ ಉಪ್ಪು ಕರಿ ಅಂತ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಏನು ಗ್ರೈಂಡ್ ಮಾಡ್ದಿರ ಮಾಡೋವಂಥದ್ದು ಇಷ್ಟೇ ರೆಸಿಪಿ. ಅದಕ್ಕೆ ಆನಿಯನ್ ಮತ್ತು ಇದು ಏನ್ರಿ ಇದು ಗಾರ್ಲಿಕ್ನ ಜಜ್ಜಿಟ್ಕೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು, ಇದು ಡ್ರೈ ಕೆಂಪು ಮೆಣಸಿನ್ಕಾಯಿ. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಇದು ಸೀಡ್ಸ್ ಎಲ್ಲ ತೆಗೆದುಬಿಡಿ, ಇಲ್ಲ ಅಂದರೆ ವಿತ್ ಸೀಡ್ಸ್ ಇಟ್ಕೊಳ್ಳಿ. ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕಡಾಯಿಗೆ. ಇವಾಗ ಆನಿಯನ್ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಸೋಂಪು ಹಾಕಬೇಕು, ಒಬ್ಬೊಬ್ರಿಗೆ ಸೋಂಪು ಟೇಸ್ಟ್ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಈ ಥರ ದೊಡ್ಡ ದೊಡ್ಡ ಆನಿಯನ್ಗಿಂತ ಚಿಕ್ಕ ಚಿಕ್ಕದು ಶಾಲೆಟ್ಸ್ ಬರುತ್ತಲ್ಲ, ಸಾಂಬಾರು ಈರುಳ್ಳಿ ಅಂತಾರಲ್ಲ ಶಾಲೆಟ್ಸು, ಅದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂಗೆ ಅದು ಸಿಕ್ಕಲಿಲ್ಲ, ಸೊ ಅದಕ್ಕೆ ಇದೇ ಆನಿಯನಲ್ಲಿ ಕೆಲಸ ಮಾಡೋಣ. ಇವತ್ತು ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಅಲ್ವಾ ಏನೋ ನಿಮಗೆ? ಇಲ್ಲೊಂದು ಬೆಕ್ಕು ಮರಿ ಕೂತ್ಕೊಳ್ಳುತ್ತೆ ಅಂತ ಸ್ಕೂಲ್ ಹೋಗಿದ್ದಾಳೆ ಅವಳು, ಸೊ ಅದಕ್ಕೆ ನಾನು ವಿಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಆನಿಯನ್ ಫ್ರೈ ಆಗೋವರೆಗೂ. ತುಂಬ ಜನ ವೆಜಿಟೇರಿಯನ್ಸ್ ಅಂದ್ಕೊಳ್ತಿದ್ದಾರೆ ಅನಿಸುತ್ತೆ, ಅನುಷಾ ಯಾವಾಗಲೂ ನಾನ್ ವೆಜ್ಜೇ ಮಾಡ್ತಿರ್ತಾಳೆ ಅಂತ. ನಮ್ಮ ಮನೇಲಿ ಏನು ಜಾಸ್ತಿ ಪ್ರಿಪೇರ್ ಮಾಡ್ತೀವೋ ಅದನ್ನು ನಾನು ಹಂಗೆ ಶೂಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ವೆಜಿಟೇರಿಯನ್ಸ್ಗೋಸ್ಕರ ಪನ್ನೀರಲ್ಲಿ ಐಟಮ್ಸು, ವೆಜಿಟೇಬಲ್ ಕುರ್ಮಾಸ್ ಎಲ್ಲ ಮಾಡೋಣ ಅಂತ. ಇನ್ನು ಅಂದ್ಕೊಂಡ್ರೆ ಇದು ಲಾಸ್ಟ್ ಇವಾಗ ಸದ್ಯಕ್ಕೆ ಅನಿಸುತ್ತೆ ಚಿಕನ್ದು. ನೆಕ್ಸ್ಟ್ ಇನ್ನೆಲ್ಲ ವೆಜ್ ಮಾಡೋಣ, ಒಂದು 5 ಕುರ್ಮಾಸ್ ಮಾಡೋಣ ಅಂತ. ಪನ್ನೀರು, ವೆಜ್ಜು, ಮಶ್ರೂಮ್ದು ಆ ಥರ ಎಲ್ಲ. ಇದಾದಮೇಲೆ ಹಾಗೆ ಇವಾಗ ಹೆಂಗೆ ಒಂದು ಸ್ವೀಟು ಒಂದು ಸ್ಪೈಸಿ ಇದೆಯೋ ಅದೇ ಥರನೇ ಒಂದು ಕುರ್ಮಾ ಒಂದು ಸ್ವೀಟು ಆ ಥರ. ನೆಕ್ಸ್ಟ್ ಬಂದು ಡಿಶ್ಶು ಇಂಡಿಯನ್ ಡಿಶ್ ಅಲ್ಲ, ಅದು ಆಸ್ಟ್ರೇಲಿಯನ್ ಡಿಶ್ಶು. ಗೆಸ್ ಮಾಡಿ ನಾನು ಏನು ಮಾಡ್ತೀನಿ ಅಂತ. ಡೈರೆಕ್ಟಾಗಿ ಆಸ್ಟ್ರೇಲಿಯಾ ಕಡೆಗೆ ಹೋಗ್ಬಿಟ್ಟಿದ್ದೀವಿ ನಾವು. ಆಸ್ಟ್ರೇಲಿಯನ್ದೊಂದು ಫೇಮಸ್ ಸ್ವೀಟ್ ಮಾಡ್ತಾಯಿದ್ದೀನಿ ನಾನು, ತುಂಬ ಇಷ್ಟ ನನಗದು. ಮನೇಲಿ ಒಂದು 2-3 ಟೈಮ್ಸ್ ಮಾಡಿದ್ದೀನಿ. ಈ ಸತಿ ಅದನ್ನು ಶೂಟ್ ಮಾಡೋಣ ಅಂತ. ಇವಾಗ ಆನಿಯನ್ ಫ್ರೈ ಆಯಿತು. ಇಷ್ಟು ಆಗಿದ ತಕ್ಷಣ ಇಂಜನೇನೆ ಗಾರ್ಲಿಕ್, ಜಿಂಜರ್ ಬೇಡ ಇದಕ್ಕೆ, ಕರಿ ಲೀವ್ಸು, ಆಮೇಲೆ ಇದು ಮೆಣಸಿನ್ಕಾಯಿ. ಆ್ಯಕ್ಚುಲಿ ಈ ಡಿಶ್ಶು ಹೆಂಗೂ ಗ್ರೇವಿ ಅಂತ ಏನೂ ಇಲ್ಲ, ಹೇಳಬೇಕು ಅಂದರೆ ಜ್ಯೂಸ್ ಜೊತೆ ಚೆನ್ನಾಗಿರುತ್ತೆ. ಜ್ಯೂಸ್ ಅಂದರೆ ಬೇರೆ ಬೇರೆ ಎಲ್ಲ ಅನ್ಕೋಬೇಡಿ. ಜ್ಯೂಸ್ ಅಂದರೆ ಪೆಪ್ಸಿ, ಕೋಕು, ಥಮ್ಸಪ್ಪು ಅದ್ರ ಜೊತೆಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡೋರು ಅವ್ರಿಗಿಷ್ಟ ಆಗೋ ಜ್ಯೂಸ್ ಜೊತೆನೂ ಟ್ರೈ ಮಾಡ್ಬೋದು. ರೆಸಿಪಿ ಫುಲ್ಲು ಫೈನಲ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಇದು ಜ್ಯೂಸ್ ಜೊತೆ ತೊಗೊಳ್ಳೋ ರೆಸಿಪಿನೇ ಅಂತ. ಇದು ಒಂದು 2 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿಬಿಟ್ಟು ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಇವಾಗ 1/2 kg ಇದೆ. ಇದಕ್ಕೆ ಬೇಕಾಗಿರೋಷ್ಟು ರಾಕ್ ಸಾಲ್ಟ್ ಹಾಕ್ಕೊಳ್ತೀನಿ. ನನಗೆ ಆ್ಯಕ್ಚುಲಿ ಸಾಲ್ಟ್ನ ಸ್ಪೂನಲ್ಲಿ ಹಾಕೋ ಅಭ್ಯಾಸ ಇಲ್ಲ, ನನಗೆ ಕೈಯಲ್ಲೇ ಅದರದ್ದು ಮೆಷರ್ಮೆಂಟ್ ಗೊತ್ತಾಗೋದು. ಹಾಕಿ ಸ್ವಲ್ಪ ಹಲ್ದಿ, ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್, ಇನ್ನೇನೂ ಇಲ್ಲ. ಇಷ್ಟು ಮಾಡಿ ಬೇಯಕ್ಕೆ ಬಿಟ್ಬಿಡೋದಷ್ಟೇ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರದ್ದು ನೀರು ಬಿಟ್ಟು, ಆ್ಯಕ್ಚುಲಿ ನೀರಲ್ಲೇ ಡ್ರೈ ಆಗಿ ಹೋಗ್ಬಿಡುತ್ತೆ. ಇದಕ್ಕೆ ಪೀಸಸ್ ಬಂದು ತೋರಿಸಿ ಸರಿ, ಇದಕ್ಕೆ ಪೀಸಸ್ ಬಂದು ಇಷ್ಟಿಷ್ಟೇ ಇರಬೇಕು, ಚಿಕ್ಕ ಚಿಕ್ಕದು ಪಕೋಡ ಥರ ಪೀಸ್ ಇರಬೇಕು. ಬಟ್ ದೊಡ್ಡ ತಂದುಬಿಟ್ಟಿದ್ದಾರೆ ಇಲ್ಲಿ. ನನ್ನ ಮಾತು ಕೇಳೋರು ಯಾರೂ ಇಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅದರಲ್ಲೇ ನಡೆಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇದಕ್ಕೊಂದು 1/2 ಗ್ಲಾಸ್ ಅಷ್ಟು ವಾಟರ್ ಯೂಸ್ ಮಾಡಬೇಕಾಗುತ್ತೆ. ಚಿಕ್ಕ ಚಿಕ್ಕದು ಪೀಸ್ ಮಾಡಿಸಿದ್ರೆ ಅದರಲ್ಲೇ ಫುಲ್ಲು ಬೆಂದೋಗ್ಬಿಡುತ್ತೆ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನೀರು ಬಿಟ್ಟು, ನೀರು ಫುಲ್ ಡ್ರೈ ಆಗೋವರೆಗೂ ಬಿಟ್ಟು ತಿರ್ಗಾ ಅದಕ್ಕೆ ಏನು ಆ್ಯಡ್ ಮಾಡೋಣ, ನೀರು ಆ್ಯಡ್ ಮಾಡೋಣ. ನೋಡಿ ಇದು ಅದು ನೀರೆಲ್ಲ ರಿಲೀಸ್ ಆಗಿ ತಿರ್ಗಾ ಎಳ್ಕೊಂಡಿದೆ. ಸೊ ಇವಾಗ ಒಂದು ಸತಿ ಜಸ್ಟ್ ಒಂದು ಕ್ವಿಕ್ ಮಿಕ್ಸ್ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಡೋಣ. ಯಾರು ಬೇಕಾದರೂ ಮಾಡ್ಕೋಬೋದು ಈ ರೆಸಿಪಿನ.
ಬ್ಯಾಚುಲರ್ಸ್ ಮಾಡ್ಕೋಬೋದು, ಅಡುಗೆ ಬರಬೇಕು ಮಾಡ್ಕೋಬೋದು. ಅಂದರೆ ರುಬ್ಬು ಹಾಕೋದು ಮೆಜರ್ಮೆಂಟ್ಸ್ ಎಲ್ಲ ಏನಿಲ್ಲ ಅಲ್ಲ, ಆರಾಮಾಗಿ ಮಾಡ್ಕೋಬೋದು. ನೋಡಿ ಇದು ಫುಲ್ ಆಗಿದೆ. ಇವಾಗ ಇದಕ್ಕೆ ಒಂದು ಹಾಫ್ ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ. ನೋಡಿ ಇದು ಫುಲ್ಲು ಬೆಂದೋಗ್ಬಿಟ್ಟಿದೆ ಆಗಲೇ. ಈ ಸ್ಟೇಜಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ಬಿಡೋಣ. ಅಂದರೆ ಸ್ವಲ್ಪ ಲಿಕ್ವಿಡಿ ಥರ ಇದ್ದಾಗ ಎಲ್ಲದಕ್ಕೂ ಅಂಟುತ್ತೆ ಅಂತ 1 ಸ್ಪೂನ್ ಫುಲ್ಲು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಮುಗೀತು. ಇದನ್ನು ಡ್ರೈ ಮಾಡಿದ್ರೆ ಅಷ್ಟೇ ಮುಗೀತು. ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ನೀರು ಇರಬಾರ್ದು, ಫುಲ್ಲು ಇಲ್ಲದೆ ಇರೋದು ಹಿಂಗೆ ಮಾಡ್ಕೊಂಡು ಬರೋಣ. ಆ್ಯಕ್ಚುಲಿ ಇದು ಮೆಣಸಿನ್ಕಾಯಿನ ನಾವು ವಿತ್ ಸೀಡ್ಸ್ ಹಾಕಿರೋದ್ರಿಂದ ತುಂಬಾ ಖಾರ ಇರುತ್ತೆ. ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಸೀಡ್ಸ್ನ ತೆಗೆದ್ಬಿಟ್ಟು ಅದು ಮೇಲ್ಗಡೆ ಇರೋ ಸ್ಕಿನ್ ಮಾತ್ರ ಹಾಕೋಬೋದು. ಬಟ್ ನಮಗೆ ನಾವು ಡಬ್ಬಲ್ ಖಾರ ಇರಬೇಕು ನಮಗೆ. ಅದರಲ್ಲಿ ಒಂದೇನು ಬೇಜಾರಂದರೆ ಹಸಿಮೆಣಸಿನ್ಕಾಯಿ ಇಲ್ವಲ್ಲ ಅಂತ. ನಮಗೆ ಗ್ರೀನ್ ಚಿಲ್ಲಿ ತುಂಬ ಫೇವ್ರೆಟ್ಟು. ಅಷ್ಟೇ ಫುಲ್ ಡ್ರೈ ಮಾಡ್ತಿರೋದು. ಫುಲ್ ಫ್ಲೇಮ್ ಇಟ್ಕೊಂಡು, ಫುಲ್ ಫ್ಲೇಮ್ ಹೈಯಲ್ಲಿದೆ, ಫುಲ್ ಡ್ರೈ ಮಾಡ್ಕೊಂಬಿಡಿ. ಅಂದರೆ ಫುಲ್ಲಲ್ಲೇ ಇದೆ. ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾನೆ ಇರಿ. ಅದು ಫುಲ್ ಕೋಟಿಂಗು ಕೂತ್ಕೊಳ್ಳುತ್ತೆ, ಫುಲ್ ಡ್ರೈ ಆಗೋಗ್ಬಿಡುತ್ತೆ. ಇವಾಗ ಅನ್ನಿಸ್ತಾ ಇದೆ ತಾನೇ ಇದು ಜ್ಯೂಸ್ಗೆ ಸರಿ ಅಂತ. ಸ್ಪ್ರೈಟು, ಥಮ್ಸಪ್ಪು, ನೀವೇನು ನನಗೆ ಜ್ಯೂಸ್ಗೆ ಅಂತ ಆಗ್ತಾ ಇದ್ದೀರಾ? ನಾವು ಅದೇ ತಾನೇ ಜ್ಯೂಸ್ ಕುಡಿಯೋದು. ನಾವು ಸ್ಪ್ರೈಟು, ಲಿಮ್ಕಾ, ಥಮ್ಸಪ್ ಅದೇ ನಾವು ತಗೊಳ್ಳೋದು. ಫುಲ್ ಆಯ್ತಿದು. ಸೊ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡೋಣ. ಬಿಸಿ ಚಿಕನ್ ಉಪ್ಪು ಕರಿ ನೋಡಿ ಫುಲ್ ರೆಡಿಯಾಗಿದೆ. ನಾನು ಇವಾಗ ಟೇಸ್ಟ್ ಮಾಡ್ತಿಲ್ಲ, ಬಟ್ ನೋಡಿ ಸಖತ್ತಾಗಿ ಬಂದಿದೆ. ಈ ರೆಸಿಪಿಯನ್ನು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲ ಏನಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರು ಹಂಗೆ ನೋಡ್ಬಿಟ್ಟು ಹೋಗ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ಕೊಳ್ಳಿ ಮನುಷ್ಯಂಗೆ ಬೇಜಾರಾಗುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಂತ. ಒಂದು ಸತಿ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.